होटल बाग मारे जायके की दुनिया में नया आविष्कार, मटकी दम बिरयानी का हुआ है शाहकार। शाही पकवान के तरीके से तजुर्बेकार, जिस मिट्टी की मटकी में होगी बिरयानी तैयार, उसी मिट्टी के मटकी में आपको परोसा जाएगा यार। अब से सिर्फ बिरयानी नहीं, शाही मटकी दम बिरयानी, जो देगा आपको शाही जायके का मजा। तो आइए अपनों के साथ या होम डिलीवरी घर बैठे मंगवाइए बीगोस के हाथ, अपोजिट सेंट्रल बस स्टैंड, ट्रैफिक सिग्नल, बीजापुर। ये खेल अब नहीं चलेगा। डीके शिव कुमार पीएसआई स्कैंडल में ऑडियो रिलीज करके बड़ा धमाका करने वाले प्रियांक खरगे को जांच के लिए सीआईडी का नोटिस। एक बड़ी साजिश है, अब ये नाटक नहीं चलेगा। सरकार की नाकामी बताना क्या गुनाह है? जानकारी देने वालों पर सीआईडी की कार्रवाई, सरकार के खिलाफ आवाज़ उठाने वालों पर ईडी आईडी की रेड, ये सब अब नहीं चलेगा। सीआईडी के नोटिस पर पार्टी वरिष्ठों और जानकारों से चर्चा करके सीआईडी जांच में न जाने की सूचना प्रियांक खरगे को दी है, कहा केपीसीसी के अध्यक्ष डीके शिव कुमार ने। ನಮ್ಮ ಪಾರ್ಟಿನೇ ಅಲ್ಲ ಅಂತ ಹೇಳಿದವರು ಬೆಳಗ್ಗೆ ಎದ್ರೆ ಹೋಮ್ ಮಿನಿಸ್ಟರ್ ಜೊತೆ ಫೋಟೋ ಇದೆ, ಬೇರೆ ಮಂತ್ರಿಗಳ ಜೊತೆ ಫೋಟೋ ಇದೆ, ಅವ್ರ ಜೊತೆ ಚಲನವಲನ ಇದೆ, ಸಂಪರ್ಕ ಇದೆ, ಫೋನ್ ರೆಕಾರ್ಡ್ ಇದೆ, ಮನೆಗೆ ಹೋಗಿರೋದಿದೆ, ನಮ್ಮ ಸಂಬಂಧನೇ ಇಲ್ಲ ಅಂತ ಅವರ ಪಕ್ಷದ ಕಾರ್ಯಕರ್ತರಿಗೆ, ಯಾರು ನರ್ಸಿಂಗ್ ಕೌನ್ಸಿಲ್ ಮೆಂಬರ್ ಆಗಿದ್ದಾರೆ, ಸರ್ಕಾರ ಏನು ನೇಮಕ ಮಾಡಿದೆ, ಡಿಸಾ ಕಮಿಟಿ ಮೆಂಬರ್ ಆಗಿದೆ, ಅವ್ರಿಗೂ ನಮಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ನಾವು ಪ್ರಾರಂಭದಿಂದನೇ ಯಾರೇ ಆಗಿರಲಿ, ಈಗ ಅಂಗಡಿ ಓಪನ್ ಮಾಡಿರೋದಕ್ಕೆ ಎಲ್ಲರೂ ಹೋಗಿ ಕೇಳ್ತಾರೆ, ನೀವು ಹೋಗಿ ಖರೀದಿ ಮಾಡ್ಬೋದು, ನಾನು ಖರೀದಿ ಮಾಡ್ಬೋದು, ಇನ್ನೊಬ್ಬರು ಖರೀದಿ ಹಂಗೆ ಇವ್ರು ಅಂಗಡಿ ಓಪನ್ ಮಾಡಿಕೊಡೋದಕ್ಕೆ ಅವ್ರು ಯಾರು ಗರ್ಮನ್ ಹೋಗಿದ್ದಾನೋ, ಬ್ಲಾಕ್ ಪ್ರೆಸಿಡೆಂಟ್ ಹೋಗಿದ್ದಾನೋ, ಇನ್ನೊಬ್ಬ ಹೋಗಿದ್ದಾನೋ, BJP ಹೋಗಿದ್ದಾನೋ, ಇದನ್ನೆಲ್ಲ ಯಾರು ಅಂಗಡಿ ಓಪನ್ ಮಾಡಿದವರು, ಅದನ್ನು ನಾವು ಬಯಲಿಗೆ ಹಿಡಿದಿದ್ದೀವಿ. ಸೊ ನಾವು ಇಂಥ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೋಗಿ ಅಂತಂದರೆ ನೋಡ್ರಿ ಅಂತಂದರೆ ಅವ್ರನ್ನ ಹಿಡಿಯೋದು ಬಿಟ್ಬಿಟ್ಟು ರಾಜ್ಯದ ಯುವಕರ ರಕ್ಷಣೆನೇ ನೋಡಿ ಯಾವುದೋ ದೀಕ್ಷೆ ಬರ್ತಾ ಇದೆ, PWD ಆಯಿತು, ಯಾವುದೋ FDA ಇವೆಲ್ಲ ಬರೋದನ್ನ ಇವರು ಹಿಡಿದು ಇಲ್ಲಿ ಉತ್ತಮವಾದಂಥ ಆಡಳಿತ ಕೊಡು ಅಂತ ಹೇಳಿದ್ರೆ ಯಾರು ಇದನ್ನು ಮಾಡ್ತಾರೆ ಎಲ್ಲರೂ ನೋಟಿಸ್ ಉಂಟೇನ್ರಿ? ಈಗ ನಮ್ಮ ವಿಶ್ವಾಸ್ ಸಾಹೇಬರು, ಆನರಬಲ್ MLC ಅವರು ಹೋಮ್ ಮಿನಿಸ್ಟರ್ ಇವ್ರಿಗೆ ಹೇಳಿದ್ರಪ್ಪ, ಯಡಿಯೂರಪ್ಪನವ್ರಿಗೆ ಹೇಳಿದ್ರು 20% ಕಮಿಷನ್ ನಡೀತಾ ಇದೆ ಇಂಥ ಕಾಂಟ್ರಾಕ್ಟಲ್ಲಿ ಅಂತ ಹೇಳಿದ್ರು. ಯಾಕೆ ACP ಅವರು ಕೇಸ್ ರಿಜಿಸ್ಟರ್ ಮಾಡಿಬಿಟ್ಟು ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ? ಯಾರು ಯತ್ನಾಳ್ ಹೇಳಿದ್ರು ಅದ್ಯಾವುದೋ ಭ್ರಷ್ಟಾಚಾರ ನಡೀತಾ ಇದೆ ಅಂತ, ಯಾಕೆ ACP ನೋಟಿಸ್ ಇದನ್ನು ಕೇಸ್ ರಿಜಿಸ್ಟರ್ ಮಾಡಿ ಅವ್ರಿಗೆ ನೋಟಿಸ್ ಕೊಡಲಿಲ್ಲ? ಹಿಂದೆ 2G ಸ್ಕ್ಯಾಮು ಆ ಸ್ಕ್ಯಾಮು ಎಲ್ಲ ನಡೀತು, ಯಾಕೆ ಅವ್ರಿಗೆಲ್ಲ ನೋಟಿಸ್ ಕೊಟ್ಬಿಟ್ಟು ಕಳಿಸ್ಲಿಲ್ಲ? ಯಾರೋ ಮಾಧ್ಯಮದವರು ಇನ್ಫಾರ್ಮೇಷನ್ ಲೀಕ್ ಮಾಡಿದ್ರೆ, ಪೊಲಿಟಿಕಲ್ ಪಾರ್ಟಿ ಟ್ವೀಟ್ ಮಾಡಿದ್ರೆ, ಏನಿದೆ ಚೀಫ್ ಮಿನಿಸ್ಟರ್ ಗೊತ್ತಿದೆಯಾ ಎಲ್ಲ ಇದನ್ನು? ಹಾಂ, ಈಗ ಹೋಮ್ ಮಿನಿಸ್ಟ್ರಿಗೆ ನೋಟಿಸ್ ಕೊಡಬೇಕಾಯ್ತು. ಆಯ್ತಪ್ಪ, ನೀನು ಪಕ್ಕದಲ್ಲಿ ಇಟ್ಕೊಂಡು ಹುನಾರ್ ಹಾಕೊಂಡು ಸನ್ಮಾನ ಮಾಡಿಸ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡು ಫೋಟೋ ತೆಗೆದಿದೆಯಲ್ಲ, ನಿನಗೆ ಅವ್ರಿಗೂ ಏನು ಸಂಪರ್ಕ ಬಂದು ನಿನಗೇನೋ ಮಾಹಿತಿ ಇರಬೇಕು, ನಿನ್ನ ಹತ್ರ ಚರ್ಚೆ ಮಾಡಬೇಕು ಅಂತ ದೇ ಶುಡ್ ಹ್ಯಾವ್ ಗಿವನ್ ಎ ನೋಟಿಸ್ ಟು ದಿ ಹೋಮ್ ಮಿನಿಸ್ಟರ್. ಯಾರ್ಯಾರು ಇದ್ರು ಅವ್ರಿಗೂ ನೋಟಿಸ್ ಕೊಡಬೇಕಾಯ್ತು, ಹೋಮ್ ಮಿನಿಸ್ಟ್ರಿಗೆ ಕೊಡಬೇಕಾಯ್ತು, ಬೇರೆ ಮಂತ್ರಿಗಳು ಕೊಡಬೇಕಾಯ್ತು. ಅಲ್ಲಿ ಯಾರು ಕೂತವರು, ಎದ್ದವರು, ನಿಂತವರು, ಜೊತೆಲಿದ್ದವ್ರಿಗೆಲ್ಲ ನೋಟಿಸ್ ಕೊಡಬೇಕು. ಯಾಕೆಂದರೆ ಸಂಪರ್ಕ ಇಲ್ಲದೆ, ಧೈರ್ಯ ಇಲ್ಲದೆ ಎಲ್ಲರೂ ಉಂಟೇನ್ರಿ? ಒಂದು DG ಆಫೀಸ್ನ ಐ ಶುಡ್ ಕಂಗ್ರಾಲೇಟ್ ದಿ ಹೋಮ್ ಮಿನಿಸ್ಟರ್, ಇವರು ಹೋಮ್ ಡಿಪಾರ್ಟ್ಮೆಂಟ್ ಅವರು COD ಮಾಡಿ ಆಫೀಸಿಗೆ ಹೋಗಿ ರೇಡ್ ಮಾಡೋರು. ಅಟ್ಲೀಸ್ಟ್ ದೇ ಹ್ಯಾವ್ ಡನ್ ಎ ಗುಡ್ ಜಾಬ್, ಅದರಲ್ಲಿ ನಾನೇನು ಇಲ್ಲ ಅಂತ ಹೇಳೋದಿಲ್ಲ. ನನಗೆ ಈ ಸೂಡ್ ಹಾಕಿ ಇಂಥ ಕೆಲಸ ಇಷ್ಟು ಸೀನಿಯರ್ ಇಟ್ಕೊಂಡು ವಿತೌಟ್ ಇಸ್ ನಾಲೆಜ್ ಇದೆಲ್ಲ ಆಗ್ತಿರಲಿಲ್ಲ. I have informed ನಮ್ಮ ಪಾರ್ಟಿಲಿ ವಿ ಹ್ಯಾವ್ ಡೈರೆಕ್ಟೆಡ್ ಈ ಶುಡ್ ನಾಟ್ ಅಟೆಂಡ್ ದಿ ಎಂಟೈರ್ ಪಾರ್ಟಿ. ನಿನ್ನೆ ಇಡೀ ರಾತ್ರಿ ನಿನ್ನೆಯಿಂದ ನೋಡಿ, ಇವರೆಲ್ಲ ದಲಿತ ಲೀಡರ್ಗಳೆಲ್ಲ ಬಂದಿದ್ದಾರೆ, ಇವರೆಲ್ಲ ದಲಿತ ಲೀಡರ್ಗಳು, ಇವರೆಲ್ಲ ಬಂದಿದ್ದಾರೆ. ನಾವು ಸ್ಟ್ರೈಕ್ ಮಾಡ್ತೀವಿ, ಇಡೀ ರಾಜ್ಯದ ಉದ್ದಕ್ಕೂ ಕೂಡ ಮಾರಾಟ ಮಾಡ್ತೀವಿ. ನಮ್ಮ ನಾಯಕ ಒಬ್ಬ ಹೋಗಿ ಹೋರಾಟ ಮಾಡೋಕ್ಕೆ ಹೊರಟ್ರೆ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ, ನಮ್ಗೆ ಅವಮಾನ ಇದು ಅಂತ ಅಂದ್ಬಿಟ್ಟು ಎಲ್ಲರೂ ಬಂದಿದ್ದಾರೆ. ನೋಡಿ, ಇವರೆಲ್ಲ ಪ್ರೆಸಿಡೆಂಟು, ಇವರೆಲ್ಲ ನೋಡಿ, ಇವರೆಲ್ಲ ದಲಿತ ಲೀಡರ್ಸ್, ಎಲ್ಲ ಪಾಪ ದೇ ಆರ್ ನಾಟ್ ಪೊಲಿಟಿಕಲ್ ಪೀಪಲ್. ಅವರೆಲ್ಲ ರಾಜಕೀಯಕ್ಕೋಸ್ಕರ ಬಂದು, ಅವ್ರೇನು ಕಾಂಗ್ರೆಸ್ ಅಂತ ಬ್ಯಾಡ್ಜ್ ಹಾಕೊಂಡು ಅವ್ರೇನು ಬಂದಿಲ್ಲ. ಇಡೀ ಎಲ್ಲರೂ ಕೂಡ ಈ ನೋಟಿಸ್ ಇದೆಯಲ್ಲ, ಹೋಗಿ ಈ ಒಂದು ಒಂದು ಟ್ರಸ್ಟು ಈಗ ಮೊನ್ನೆ 3 ತಿಂಗಳಾಗಿಲ್ಲ, 6 ತಿಂಗಳಾಗಿಲ್ಲ, ಖರ್ಗೆ ಸಾಹೇಬರು ಟ್ರಸ್ಟಿ ಆಗಿದ್ದಾರೆ, ಆಸ್ಕರ್ ಫೌಂಡೇಶನ್ ಯಾಕೆ ಟ್ರಸ್ಟಿ ಆಗಿದ್ದಾರೆ. ಅವ್ರಿಗೆ ಇಡಿ ನೋಟಿಸ್ ಕೊಟ್ಬಿಟ್ಟು ಅವ್ರನ್ನ ಕರೆಸ್ಬೋ ಬೆಳಗ್ಗೆ ಸಾಯಂಕಾಲ ಕುಂಡಿಸ್ಕೊಂಡು, ಏನು ನಿಮ್ಮ ಮೇಲೆ ಯಾರು ಧ್ವನಿನೇ ಎತ್ತಬಾರ್ದ? ಏನಿದು
ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ. ಈಗ ನಿಮ್ಮವರೆಲ್ಲ ಏನು ಹರಿಶ್ಚಂದ್ರ, ಸತ್ಯ ಹರಿಶ್ಚಂದ್ರ, ನೆನ್ನೆ ಯಾರೋ ಒಬ್ರು ಟಿ ವಿಲಿ ಹೇಳ್ತಿದ್ರು, ನಾನು ಅದೆಲ್ಲ ನೆಕ್ಸ್ಟ್ ಟೈಮ್ ನಾನು ಮಾತಾಡ್ತೀನಿ. ಈಗ ದಿ ಕಾಂಗ್ರೆಸ್ ಪಾರ್ಟಿ ನಮ್ಮದು ಹೋರಾಟ, ನಮ್ಮದು ಜನರ ಧ್ವನಿ. ವಿದ್ಯಾರ್ಥಿಗಳ ಭವಿಷ್ಯ, ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ಮು ಆಗ್ತಾ ಇದೆ. ಇವತ್ತು ಚಿನ್ನ ತಗೋಬೇಡ, ಚಿನ್ನ ಮಾರಬೇಡ, ಚಿನ್ನದ ಅಂಗಡಿ ಹೋಗಬೇಡ ಅಂತ ಅವ್ರು ಯಾರೋ BJP ಕಾರ್ಯಕರ್ತರು ಹೇಳ್ತವ್ರೆ. ಏನು ಮಾಡ್ತಾ ಇದ್ದಾರೆ ಚೀಫ್ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು? ಏನಾಗಬೇಕು ಎಕಾನಮಿ? ಏನಾಗಬೇಕು? ಚಿನ್ನ ತಗೊಳೋದಕ್ಕೆ, ಹೋಟ್ಲಿಗೆ ಹೋಗೋದಕ್ಕೆ, ವ್ಯಾಪಾರ ಮಾಡೋದಕ್ಕೆ ಎಲ್ಲರೂ ಜಾತಿ ಬಣ್ಣ ಕಟ್ಬಿಟ್ಟು ಮಾಡೋಕ್ಕೆ ಸಾಧ್ಯನೇನ್ರಿ? ಏನಾಗ್ತದೆ ಕರ್ನಾಟಕ ರಾಜ್ಯ? ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಏನಾಗ್ತದೆ? ಸಿವಿಲ್ ರೈಟ್ಸ್ ಆಗ್ತದೆ ಇದಕ್ಕೆಲ್ಲ. ನಾವು ಒಂದು ಪೊಲಿಟಿಕಲ್ ಪಾರ್ಟಿ ಇದ್ಕೊಂಡು ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗ್ತದ? ಇನ್ಸ್ಟ್ರಕ್ಟೆಡ್ ಮಿಸ್ಟರ್, ನಾವು ಪ್ರಿಯಾಂಕಾ ಖರ್ಗೆ ನೋಟಿಸ್ ಬಂದ ತಕ್ಷಣ ನಂಗೆ ತಿಳಿಸಿದ್ರು. ನಾನು, ನಮ್ಮ ಶಾಸಕಾಂಗ ಪಕ್ಷದ ನಾಯಕರು, ನಮ್ಮ ಡೆಲ್ಲಿಯವರ ಎಲ್ಲ ಲೀಡರ್ಸು ನಾವೆಲ್ಲ ಮಾತಾಡ್ಬಿಟ್ಟು ವಿ ವಿಲ್ ನಾಟ್ ಗೋ ಎನಿ ಪಾಯಿಂಟ್ ಆಫ್ ಟೈಮ್. ಬೇಕಾದ್ರೆ ಬರಲಿ ಅವರು, ಅದಕ್ಕೆ ಉತ್ತರ ಕೊಡ್ತೀವಿ. ಈಗ ಅವರು ತನಿಖೆಗೆ ಸಹಕಾರ ಕೊಡಬೇಕು ಅಂತ ಹೇಳಿ ಭಾಳ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ರು. ಏನು ತನಿಖೆಗೆ ಸಹಕಾರ ಕೊಡ್ಬೇಕ್ರಿ? ಅವ್ರಿಗೆ ಫಸ್ಟು ಅವ್ರಿಗೆ ಯಾರ ಜೊತೆ ಇದ್ರಲ್ಲ ಫೋಟೋ ತೆಗೆಸ್ಕೊಡೋರಲ್ಲ ಅವ್ರ ಹತ್ರ ಎನ್ಕ್ವೈರಿ ಮಾಡೋಕ್ಕೆ ಏನು ಸಹಕಾರ ಕೊಡಬೇಕು? ಕಳ್ಳನ್ನು ನೀವು ಹಿಡಿಬೇಕು, ನಾವೇನು ಸಹಕಾರ ಕೊಡಬೇಕು? ಯಾರು ತಪ್ಪು ಮಾಡಿದ್ದಾರೆ ನೀವು ಹಿಡಿಬೇಕು ಅದನ್ನು. ಏನೊಬ್ಬ ಲೀಡರ್ನ ಯಾರು ಪ್ರಸ್ತಾವನೆ ಮಾಡಿದವನಿಗೆ ನೋಟಿಸ್ ಕೊಟ್ಬಿಟ್ಟು ಮುಂದಕ್ಕೆ ಯಾರು ಮಾತಾಡಬಾರ್ದು ಅಂತ ಎದುರಿಸ್ತಾ ಇದ್ದೀರಾ? ಈ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನಮ್ಮ ಧ್ವನಿನ ಯಾರು ಕೂಡ ಅಡಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಕಾಂಗ್ರೆಸ್ ಪಕ್ಷ, ನಮ್ಮದೇ ಆದಂಥ ಸಿದ್ಧಾಂತ ಇದೆ, ನೀತಿ ಇದೆ. ಯುವಕರಿಗೋಸ್ಕರ, ಈ ರಾಜ್ಯದ ಬಡ ಜನತೆಗೋಸ್ಕರ, ಎಲ್ಲ ವರ್ಗದ ಜನರಿಗೆ ನಾವು ಧ್ವನಿಯಾಗಿ ನಿಂತ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ಯು ಶುಡ್ ಸ್ಟಾಪ್ ದಿಸ್. ಇಲ್ಲ ಸರ್, ಈ ಬೊಮ್ಮಲ್ ಸಂಬಂಧಪಟ್ಟ ನೋಟಿಸ್, ಬೊಮ್ಮಲ್ ನೇಮಕಾತಿ ನೋಟಿಸ್ ಲೆಟರ್ ಬರ್ದಿದೆ. ಐ ಆಮ್ ಟೆಲಿಂಗ್ ಯು, ಬೊಮ್ಮಲ್ಲಾಗಿರಲಿ ಯಾವುದೇ ಆಗಿರಲಿ, ನನ್ನ ತಮ್ಮ ಅವತ್ತೇ ಮಾತಾಡಿದೆ, ನಾನೇ ಹೇಳಿದ್ದೀನಿ. ನಾನೇ ಸ್ಪೋಕನ್ ಟು ದಿ ಮಿನಿಸ್ಟರ್, ಬಿ ಕಾಶಿಯಸ್ ನೋಡಪ್ಪ, ನಾವು ನಮ್ಮ ಜೊತೆಯಲ್ಲಿ ಬೆಳೆದಿದ್ಯಾ, ನೀನು ಕೋಆಪರೇಷನ್ ಮಿನಿಸ್ಟರ್ ಆಗಿದ್ಯಾ, ಭಾಳ ಎಲ್ಲೆಲ್ಲಿ ಏನೇನು ಇದೆಯೋ ಅಂತ ಅಂದ್ಬಿಟ್ಟು ನಾನೇ ಫೋನ್ ಮಾಡಿದ್ದೆ ಟು ನೋ ದಟ್ ಬೆಮ್ಮಲಾಗಿರಿ ಏನಾಗಿರಲಿ ಹುಷಾರಾಗಿರಬೇಕು ಅಂತ ಅಂದ್ಬಿಟ್ಟು. ನಾನು ನೋಡ್ತೀನಿ ಸರ್ ಅಂತ ಹೇಳಿದ್ದಾರೆ. ಹಿಂಗೇನು ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ಏನೋ ಗೊತ್ತಿಲ್ಲ. ನಮ್ಮ ಕಡೆ ಏನು ತಪ್ಪಾಗಿದೆ ಈಗ ಅರ್ಧ ಗಂಟೆ ನನಗೆ ಗೊತ್ತಿಲ್ಲ, ಅದಲ್ಲ ನನಗೆ ಗೊತ್ತಿಲ್ಲ. ನನಗೆ ಯಾಕೆಂದರೆ ನಾನು ತಿಳಿಸ್ಬೇಕಲ್ಲ. ಬೆಂಗಳೂರಲ್ಲಿ ನಮ್ಮಲ್ಲೆಲ್ಲ ಈಗ ಇದೆ, ಬೆಂಬಲಲ್ಲಿ ಅಂತಂದರೆ ನಮ್ಮ ಜಿಲ್ಲೆನೂ ಸೇರಿದೆ. ಐ ಶುಡ್ ನೋ ಅಬೌಟ್ ಇಟ್. ನನಗೆ ಗೊತ್ತಿಲ್ಲ. ನನಗಿನ್ನ ಹುಡುಗರುಗಳೆಲ್ಲ ಬಂದು ಏನೇನೋ ಹೇಳ್ತಾ ಇದ್ದಾರೆ, ಬಟ್ ಅವ್ರು ಹೇಳಿದೆಲ್ಲ ನಾನು ನಂಬೋಕ್ಕಾಗಲ್ಲ. ಫ್ಯಾಕ್ಟ್ ನನಗೇನಂತ ಗೊತ್ತಾಗಬೇಕು ನನಗೆ. ಈಗ ಒಬ್ಬ ಚೀಫ್ ಸೆಕ್ರೆಟರಿ, ಐ ಆಮ್ ಟೆಲಿಂಗ್ ಯು, ರವಿಕುಮಾರ್, ನನಗೆ ಗೊತ್ತಿದೆ, 35 ವರ್ಷದಿಂದ ಗೊತ್ತಿದೆ. ನಮ್ಮಲ್ಲಿ AC ಆಗಿದ್ದವರು, ಇವತ್ತು ಅವ್ರು ಚೀಫ್ ಸೆಕ್ರೆಟರಿ ಆಗೊಂಡು ಗೊತ್ತಿದೆ. ದಿ ಮೋಸ್ಟ್ ಹಾನೆಸ್ಟ್ ಚೀಫ್ ಸೆಕ್ರೆಟರಿ ವಿಚ್ ಹ್ಯಾವ್ ಸೀನ್ ಇನ್ ಮೈ ಲೈಫ್. ಯಾವುದು ಅಂಥವ್ರ ಕೈ ಕೆಳಗಡೆ ಇದು ನಡೀತಾ ಇದೆಯಲ್ಲ, ಏನು ಮಾಡ್ತಾ ಇದ್ರು ಚೀಫ್ ಸೆಕ್ರೆಟರಿ? ನನಗೆ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದ್ದಾರೆ. ನಾನು ಪವರ್ ಮಿನಿಸ್ಟರ್ ಆಗಿದ್ದಾಗ ಇವಾಗ ಸೆಕ್ರೆಟರಿ ಈ ಡಿಡ್ ನಾಟ್ ಅಲೋ ಮೈ ಟು ಒಂದು ಇಂಚು ಜಡ್ಜ್ ಅಡ್ಡ ಮಾಡೋಕ್ಕೆ. ನಾನು 40,000 ಜನಕ್ಕೆ 35,000 ಜನಕ್ಕೆ ನೇಮಕಾತಿ ಮಾಡಿದ್ವಿ. ಲೈನ್ಮೆನ್ಗಳು ನೇಮಕ ಮಾಡಿದ್ವಿ, ಇಂಜಿನಿಯರ್ಗಳು ನೇಮಕ ಮಾಡಿದ್ವಿ. ಒಬ್ಬರು ಒಂದು ಉಸಿರು ಎತ್ತಕ್ಕಾಗಲಿಲ್ಲ ನಾವು. ವಿ ಡಿಡ್ ನಾಟ್ ಅಲೋ, ವಿ ಡೋಂಟ್ ವಾಂಟ್. ಯಾರೋ 4 ಜನಕ್ಕೆ ಸಹಾಯ ಮಾಡೋಕ್ಕೆ ಹೋಗಿ ಏನು ತಿಕ್ಕಬೇಕು ಅಂತ ನಾವು ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಅವರು ಸುಮ್ಮನೆ ಕೂತಿದ್ದಾರೆ ಅಂತಂದರೆ ಇದೆಲ್ಲ ಒಂದು ಪಟ್ಟಿ ರೆಡಿ ಆಗ್ತಾ ಇದೆ, ಆಮೇಲೆ ಮಾತಾಡ್ತೀನಿ ನಾನು. ಥ್ಯಾಂಕ್ ಯು. अब आपको गुर्दे में और पित्ते में पथरी यानी किडनी स्टोन या गैल ब्लैडर स्टोन होने पर नहीं है घबराने की ज़रूरत। शहर हैदराबाद में सालों से इस इलाज के लिए ख़ानदानी सिलसिले से चला आ रहा है भरोसेमंद नाम RS यूनानी फार्मेसी, जहां पर ख़ास तौर पर पित्ते में मौजूद पथरी और दोबारा पथरी ना होने का किया जाता है मुकम्मल इलाज। आपको इस दर्द से हमेशा के लिए मिल जाएगा छुटकारा। नो साइड इफ़ेक्ट्स, नो ऑपरेशन, तशखीस करते हुए दवाएं की जाती है फराहम। तो देर ना करें, जल्द ही तशरीफ लाए RS यूनानी फार्मेसी, बहादुरपुरा X रोड, अपोजिट केनारा बैंक, हैदराबाद। मज़ीद तफसीलात के लिए रब्त करें 9390610436 पर।